ಇವತ್ತು ಒಂದು ಫೋಟೋ ಹೊರಬಿತ್ತು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಕಂಡು ರಾಜ್ಯ BJP ನಾಯಕರು ಫುಲ್ ಖುಷಾದರು, ಜೊತೆಗೆ BJP ಅಭಿಮಾನಿಗಳು ಫುಲ್ ಖುಷಾದರು. ಆದರೆ ಆ ಖುಷಿಗೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಕೆಲವೇ ಕ್ಷಣಗಳಲ್ಲಿ ತಣ್ಣೀರು ಹಚ್ಚಿಬಿಟ್ರು. ಖುಷಿಯಾಗಿದ್ಯಾಕೆ, ಬೇಸರವಾಗಿದ್ಯಾಕೆ? ರಿಪೋರ್ಟ್ ನೋಡಿ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರ್. ಈ ಫೋಟೋವನ್ನೊಮ್ಮೆ ನೋಡಿ. ಅದನ್ನ ಕಂಡವರೆಲ್ಲ ರಾಜ್ಯ ಬಿಜೆಪಿಯಲ್ಲಿನ ಎಲ್ಲಾ ಮುನಿಸು ಮರೆಯಾಯ್ತಾ ಅಂದ್ಕೊಂಡ್ಬಿಟ್ರು. ಯಾಕಂದ್ರೆ ಅಧಿವೇಶನಕ್ಕೆ ಬಂದಿದ್ದ ಯತ್ನಾಳ್, ವಿಜಯೇಂದ್ರ ಪರಸ್ಪರ ಕೈ ಮುಗಿದು ನಮಸ್ಕರಿಸಿದ್ರು. ಇದೇ ಮೊದಲ ಬಾರಿಗೆ ನಗುತ್ತಾ ಕೈ ಮುಗಿದ್ರು. ನಮಸ್ಕಾರ ಮಾಡಿ ಹೊರಬಂದ ಯತ್ನಾಳ್ ಅದೇ ವಿಜಯೇಂದ್ರರನ್ನ ತೊಳೆದು ನೀರು ಮಾಡಿದ್ರು. ಮಸ್ಕಾ ಹೊಡೆಯೋರ ಮುಂದೆ ಬಗ್ದೆ ಅಂದ್ರು. ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡೀನಿ ಅಟ್ಟೆ, ಮತ್ತೇನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು, ಹೋಗ್ಬೇಕು ಹೋಗ್ಬೇಡದು, ಅದು ನನಗೆ ಬಿಟ್ಟಿದ್ದು. ಏನು ಡಿಸಮ್ ಜಗಳಾಡ್ಬೇಕಂದ್ರೆ ಹೆಂಗೆ ಒಮ್ಮೊಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಕೊಡ್ತಾವ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ತಿಳ್ಕೊಂಡ್ಬಿಡ್ರಿ. ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂದೇ ಬೆನ್ನಾಗ್ತಾರೆ. ಜನವರಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ರು. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಮುಂದುವರಿಸಿದ್ದಾರೆ. ಅದು ಬದಲಾವಣೆ ನಂತರ ಇಡೀ ದೇಶದಂತೆ ಎಲ್ಲ ಬದಲಾವಣೆ ಒಂದು ಊಹೆ ಇದೆ. ನಮ್ಮದು ಇದೆ, ನಮ್ಮದು ರಾಜ್ಯ ಚೇಂಜ್ ಆಗ್ಬೋದು ಅನ್ನೋ ಒಂದು ಆಶಾಭಾವನೆಯಲ್ಲಿ ದಿನ ಇದ್ದೇವೆ. ಯಾರು ಬದಲಾವಣೆ ಆದರೆ ಯಾರು ಮುಂದೆ ಅಂತ? ಆದರೆ ಹೈಕಮಾಂಡ್ ಏನಂತ ಹೈಕಮಾಂಡ್ ಏನು ತಗೋತಾರೆ. ವಿಜೇಂದ್ರ ಬಿಟ್ಟು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಹೈಕಮಾಂಡ್ ಒಪ್ಪುತ್ತಾ? ದೊಡ್ಡ ಮನುಷ್ಯ ಯಾಕೆ ನೀವು ಕ್ವಶನ್ಗೆ ರಾಂಗ್ ಕೇಳ್ತಮ್ಮ? ಅಲ್ಲ ಸರ್, ಈಗ ಸರ್ ರೇಸ್ನಲ್ಲಿ ನೀವು ಇದ್ದೀರಾ ರಾಜ್ಯಾಧ್ಯಕ್ಷ? ಇಲ್ಲ, ನಾ ರಾಜ್ಯಾಧ್ಯಕ್ಷಿಲ್ಲ, ವಿರೋಧ ಪಕ್ಷ ನಾಯಕೂ ಇಲ್ಲ, ಯಾವುದೂ ಇಲ್ಲ. ನಾವು ಓನ್ಲಿ ಸಾಮಾನ್ಯ ಕಾರ್ಯಕರ್ತ. ನಮಸ್ಕಾರನು ಮಾಡ್ತಾರೆ, ಬೆನ್ನಿಗೂ ಇರಿಯುತ್ತಾರೆ ಅನ್ನೋ ಮೂಲಕ ವಿಜಯೇಂದ್ರಗೆ ಯತ್ನಾಳ್ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಒಂದು ಫೋಟೋ ಹೊರಬಿತ್ತು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಕಂಡು ರಾಜ್ಯ BJP ನಾಯಕರು ಫುಲ್ ಖುಷಾದರು, ಜೊತೆಗೆ BJP ಅಭಿಮಾನಿಗಳು ಫುಲ್ ಖುಷಾದರು. ಆದರೆ ಆ ಖುಷಿಗೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಕೆಲವೇ ಕ್ಷಣಗಳಲ್ಲಿ ತಣ್ಣೀರು ಹಚ್ಚಿಬಿಟ್ರು. ಖುಷಿಯಾಗಿದ್ಯಾಕೆ, ಬೇಸರವಾಗಿದ್ಯಾಕೆ? ರಿಪೋರ್ಟ್ ನೋಡಿ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರ್. ಈ ಫೋಟೋವನ್ನೊಮ್ಮೆ ನೋಡಿ. ಅದನ್ನ ಕಂಡವರೆಲ್ಲ ರಾಜ್ಯ ಬಿಜೆಪಿಯಲ್ಲಿನ ಎಲ್ಲಾ ಮುನಿಸು ಮರೆಯಾಯ್ತಾ ಅಂದ್ಕೊಂಡ್ಬಿಟ್ರು. ಯಾಕಂದ್ರೆ ಅಧಿವೇಶನಕ್ಕೆ ಬಂದಿದ್ದ ಯತ್ನಾಳ್, ವಿಜಯೇಂದ್ರ ಪರಸ್ಪರ ಕೈ ಮುಗಿದು ನಮಸ್ಕರಿಸಿದ್ರು. ಇದೇ ಮೊದಲ ಬಾರಿಗೆ ನಗುತ್ತಾ ಕೈ ಮುಗಿದ್ರು. ನಮಸ್ಕಾರ ಮಾಡಿ ಹೊರಬಂದ ಯತ್ನಾಳ್ ಅದೇ ವಿಜಯೇಂದ್ರರನ್ನ ತೊಳೆದು ನೀರು ಮಾಡಿದ್ರು. ಮಸ್ಕಾ ಹೊಡೆಯೋರ ಮುಂದೆ ಬಗ್ದೆ ಅಂದ್ರು. ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡೀನಿ ಅಟ್ಟೆ, ಮತ್ತೇನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು, ಹೋಗ್ಬೇಕು ಹೋಗ್ಬೇಡದು, ಅದು ನನಗೆ ಬಿಟ್ಟಿದ್ದು. ಏನು ಡಿಸಮ್ ಜಗಳಾಡ್ಬೇಕಂದ್ರೆ ಹೆಂಗೆ ಒಮ್ಮೊಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಕೊಡ್ತಾವ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ತಿಳ್ಕೊಂಡ್ಬಿಡ್ರಿ. ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂದೇ ಬೆನ್ನಾಗ್ತಾರೆ. ಜನವರಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ರು. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಮುಂದುವರಿಸಿದ್ದಾರೆ. ಅದು ಬದಲಾವಣೆ ನಂತರ ಇಡೀ ದೇಶದಂತೆ ಎಲ್ಲ ಬದಲಾವಣೆ ಒಂದು ಊಹೆ ಇದೆ. ನಮ್ಮದು ಇದೆ, ನಮ್ಮದು ರಾಜ್ಯ ಚೇಂಜ್ ಆಗ್ಬೋದು ಅನ್ನೋ ಒಂದು ಆಶಾಭಾವನೆಯಲ್ಲಿ ದಿನ ಇದ್ದೇವೆ. ಯಾರು ಬದಲಾವಣೆ ಆದರೆ ಯಾರು ಮುಂದೆ ಅಂತ? ಆದರೆ ಹೈಕಮಾಂಡ್ ಏನು ತಗೋತಾರೆ. ವಿಜೇಂದ್ರ ಬಿಟ್ಟು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಹೈಕಮಾಂಡ್ ಒಪ್ಪುತ್ತಾ? ದೊಡ್ಡ ಮನುಷ್ಯ ಯಾಕೆ ನೀವು ಕ್ವಶನ್ಗೆ ರಾಂಗ್ ಕೇಳ್ತಮ್ಮ? ಅಲ್ಲ ಸರ್, ಈಗ ಸರ್ ರೇಸ್ನಲ್ಲಿ ನೀವು ಇದ್ದೀರಾ ರಾಜ್ಯಾಧ್ಯಕ್ಷ? ಇಲ್ಲ, ನಾ ರಾಜ್ಯಾಧ್ಯಕ್ಷಿಲ್ಲ, ವಿರೋಧ ಪಕ್ಷ ನಾಯಕೂ ಇಲ್ಲ, ಯಾವುದೂ ಇಲ್ಲ. ನಾವು ಓನ್ಲಿ ಸಾಮಾನ್ಯ ಕಾರ್ಯಕರ್ತ. ನಮಸ್ಕಾರನು ಮಾಡ್ತಾರೆ, ಬೆನ್ನಿಗೂ ಇರಿಯುತ್ತಾರೆ ಅನ್ನೋ ಮೂಲಕ ವಿಜಯೇಂದ್ರಗೆ ಯತ್ನಾಳ್ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಒಂದು ಫೋಟೋ ಹೊರಬಿತ್ತು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಕಂಡು ರಾಜ್ಯ BJP ನಾಯಕರು ಫುಲ್ ಖುಷಾದರು, ಜೊತೆಗೆ BJP ಅಭಿಮಾನಿಗಳು ಫುಲ್ ಖುಷಾದರು. ಆದರೆ ಆ ಖುಷಿಗೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಕೆಲವೇ ಕ್ಷಣಗಳಲ್ಲಿ ತಣ್ಣೀರು ಹಚ್ಚಿಬಿಟ್ರು. ಖುಷಿಯಾಗಿದ್ಯಾಕೆ, ಬೇಸರವಾಗಿದ್ಯಾಕೆ? ರಿಪೋರ್ಟ್ ನೋಡಿ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರ್. ಈ ಫೋಟೋವನ್ನೊಮ್ಮೆ ನೋಡಿ. ಅದನ್ನ ಕಂಡವರೆಲ್ಲ ರಾಜ್ಯ ಬಿಜೆಪಿಯಲ್ಲಿನ ಎಲ್ಲಾ ಮುನಿಸು ಮರೆಯಾಯ್ತಾ ಅಂದ್ಕೊಂಡ್ಬಿಟ್ರು.
ಯಾಕಂದ್ರೆ ಅಧಿವೇಶನಕ್ಕೆ ಬಂದಿದ್ದ ಯತ್ನಾಳ್ ವಿಜಯೇಂದ್ರ ಪರಸ್ಪರ ಕೈ ಮುಗಿದು ನಮಸ್ಕರಿಸಿದ್ರು. ಇದೇ ಮೊದಲ ಬಾರಿಗೆ ನಗುತ್ತಾ ಕೈ ಮುಗಿದ್ರು. ನಮಸ್ಕಾರ ಮಾಡಿ ಹೊರಬಂದ ಯತ್ನಾಳ್ ಅದೇ ವಿಜಯೇಂದ್ರರನ್ನ ತೊಳೆದು ನೀರು ಮಾಡಿದ್ರು. ಮಸ್ಕಾ ಹೊಡೆಯೋರ್ ಮುಂದೆ ಬಗ್ದೆ ಅಂದ್ರು. ರೀ ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡೀನಿ ಅಟ್ಟೆ, ಮತ್ತೇನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು, ಹೋಗ್ಬೇಕು ಹೋಗ್ಬೇಡದು ಅದು ನನಗೆ ಬಿಟ್ಟಿದ್ದು. ಬಟ್ ಆತ್ಮೀಯ ಮಾತಾಡಿದ್ರಲ್ವಾ? ಹಾಂ ಆತ್ಮೀಯ ಮಾತಾಡಿದ್ರು. ಏನು ಡಿಸಮ್ ಜಗಳ ಆಡ್ಬೇಕಂದ್ರೆ ಸುಮಾರು ದಿನ ಬಳಿಕ ಸರ್ ನಮಸ್ಕಾರಕ್ಕೆ ಮಾತಾಡಿದ್ರು. ಹಾಂ ಸುಮಾರು ದಿನ ಬಳಿಕ ಮಾತಾಡಿದ್ರು ತಮ್ಮ ಜೊತೆ ಅಂತ. ಹೆಂಗೆ ಒಮ್ಮೊಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಕೊಡ್ತಾವ. ಹಾಂ ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ಹಾಂ ತಿಳ್ಕೊಂಡ್ಬಿಡ್ರಿ, ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂದೇ ಬೆನ್ನಾಗ ಆಗ್ತಾರೆ. ಜನವರಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ರು. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮುಂದುವರಿಸಿದ್ದಾರೆ. ಅದು ಬದಲಾವಣೆ ನಂತರ ಇಡೀ ದೇಶದಂತೆ ಎಲ್ಲ ಬದಲಾವಣೆ ಒಂದು ಊಹೆ ಇದೆ. ನಮ್ಮದು ಇದೆ, ನಮ್ಮದು ರಾಜ್ಯ ಚೇಂಜ್ ಆಗ್ಬೋದು ಅನ್ನೋ ಒಂದು ಆಶಾಭಾವನೆಯಲ್ಲಿ ದಿನ ಇದ್ದೇವೆ. ಯಾರು ಬದಲಾವಣೆ ಆದ್ರೆ ಯಾರು ಮುಂದೆ ಅಂತ? ಆದರೆ ಹೈಕಮಾಂಡ್ ಏನಂತ ಹೈಕಮಾಂಡ್ ಏನು ತಗೋತಾರೆ. ವಿಜೇಂದ್ರ ಬಿಟ್ಟು ಬದಲಾವಣೆ ಮಾಡಕ್ಕೆ ಸಾಧ್ಯ ಹೈಕಮಾಂಡ್ ಒಪ್ಪುತ್ತಾ? ಅಮೀನ್ ದೊಡ್ಡ ಮನುಷ್ಯ ಯಾಕೆ ನೀವು ಕ್ವಶನ್ಗೆ ರಾಂಗ್ ಕೇಳ್ತಮ್ಮ. ಅಲ್ಲ ಸರ್, ಈಗ ಸರ್ ಇಲ್ಲಿ ಸರ್ ರೇಸ್ನಲ್ಲಿ ನೀವು ಇದ್ದೀರಾ ರಾಜ್ಯಾಧ್ಯಕ್ಷ? ಇಲ್ಲ, ನಾ ರಾಜ್ಯಾಧ್ಯಕ್ಷಿಲ್ಲ, ವಿರೋಧ ಪಕ್ಷ ನಾಯಕೂ ಇಲ್ಲ, ಯಾವುದೂ ಇಲ್ಲ. ನಾವು ಓನ್ಲಿ ಸಾಮಾನ್ಯ ಕಾರ್ಯಕರ್ತ. ನಮಸ್ಕಾರನು ಮಾಡ್ತಾರೆ, ಬೆನ್ನಿಗೂ ಇರಿಯುತ್ತಾರೆ ಅನ್ನೋ ಮೂಲಕ ವಿಜಯೇಂದ್ರಗೆ ಯತ್ನಾಳ್ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಒಂದು ಫೋಟೋ ಹೊರಬಿತ್ತು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಕಂಡು ರಾಜ್ಯ ಬಿ ಜೆ ಪಿ ನಾಯಕರು ಫುಲ್ ಖುಷಾದರು, ಜೊತೆಗೆ ಬಿ ಜೆ ಪಿ ಅಭಿಮಾನಿಗಳು ಫುಲ್ ಖುಷಾದರು. ಆದರೆ ಆ ಖುಷಿಗೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಕೆಲವೇ ಕ್ಷಣಗಳಲ್ಲಿ ತಣ್ಣೀರು ಹಚ್ಚಿಬಿಟ್ರು. ಖುಷಿಯಾಗಿದ್ಯಾಕೆ, ಬೇಸರವಾಗಿದ್ಯಾಕೆ, ರಿಪೋರ್ಟ್ ನೋಡಿ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರ್. ಈ ಫೋಟೋವನ್ನೊಮ್ಮೆ ನೋಡಿ. ಅದನ್ನ ಕಂಡವರೆಲ್ಲ ರಾಜ್ಯ ಬಿಜೆಪಿಯಲ್ಲಿನ ಎಲ್ಲಾ ಮುನಿಸು ಮರೆಯಾಯ್ತಾ ಅಂದ್ಕೊಂಡ್ಬಿಟ್ರು. ಯಾಕಂದ್ರೆ ಅಧಿವೇಶನಕ್ಕೆ ಬಂದಿದ್ದ ಯತ್ನಾಳ್ ವಿಜಯೇಂದ್ರ ಪರಸ್ಪರ ಕೈ ಮುಗಿದು ನಮಸ್ಕರಿಸಿದ್ರು. ಇದೇ ಮೊದಲ ಬಾರಿಗೆ ನಗುತ್ತಾ ಕೈ ಮುಗಿದ್ರು. ನಮಸ್ಕಾರ ಮಾಡಿ ಹೊರಬಂದ ಯತ್ನಾಳ್ ಅದೇ ವಿಜಯೇಂದ್ರರನ್ನ ತೊಳೆದು ನೀರು ಮಾಡಿದ್ರು. ಮಸ್ಕಾ ಹೊಡೆಯೋರ್ ಮುಂದೆ ಬಗ್ದೆ ಅಂದ್ರು. ರೀ ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡೀನಿ ಅಟ್ಟೆ, ಮತ್ತೇನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು, ಹೋಗ್ಬೇಕು ಹೋಗ್ಬೇಡದು ಅದು ನನಗೆ ಬಿಟ್ಟಿದ್ದು. ಬಟ್ ಆತ್ಮೀಯ ಮಾತಾಡಿದ್ರಲ್ವಾ? ಹಾಂ ಆತ್ಮೀಯ ಮಾತಾಡಿದ್ರು. ಏನು ಡಿಸಮ್ ಜಗಳ ಆಡ್ಬೇಕಂದ್ರೆ ಸುಮಾರು ದಿನ ಬಳಿಕ ಸರ್ ನಮಸ್ಕಾರಕ್ಕೆ ಮಾತಾಡಿದ್ರು. ಹಾಂ ಸುಮಾರು ದಿನ ಬಳಿಕ ಮಾತಾಡಿದ್ರು ತಮ್ಮ ಜೊತೆ ಅಂತ. ಹೆಂಗೆ ಒಮ್ಮೊಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಕೊಡ್ತಾವ. ಹಾಂ ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ಹಾಂ ತಿಳ್ಕೊಂಡ್ಬಿಡ್ರಿ, ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂದೇ ಬೆನ್ನಾಗ ಆಗ್ತಾರೆ. ಜನವರಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ರು. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮುಂದುವರಿಸಿದ್ದಾರೆ. ಅದು ಬದಲಾವಣೆ ನಂತರ ಇಡೀ ದೇಶದಂತೆ ಎಲ್ಲ ಬದಲಾವಣೆ ಒಂದು ಊಹೆ ಇದೆ. ನಮ್ಮದು ಇದೆ, ನಮ್ಮದು ರಾಜ್ಯ ಚೇಂಜ್ ಆಗ್ಬೋದು ಅನ್ನೋ ಒಂದು ಆಶಾಭಾವನೆಯಲ್ಲಿ ದಿನ ಇದ್ದೇವೆ. ಯಾರು ಬದಲಾವಣೆ ಆದ್ರೆ ಯಾರು ಮುಂದೆ ಅಂತ? ಆದರೆ ಹೈಕಮಾಂಡ್ ಏನು ತಗೋತಾರೆ. ವಿಜೇಂದ್ರ ಬಿಟ್ಟು ಬದಲಾವಣೆ ಮಾಡಕ್ಕೆ ಸಾಧ್ಯ ಹೈಕಮಾಂಡ್ ಒಪ್ಪುತ್ತಾ? ಅಮೀನ್ ದೊಡ್ಡ ಮನುಷ್ಯ ಯಾಕೆ ನೀವು ಕ್ವಶನ್ಗೆ ರಾಂಗ್ ಕೇಳ್ತಮ್ಮ. ಅಲ್ಲ ಸರ್, ಈಗ ಸರ್ ಇಲ್ಲಿ ಸರ್ ರೇಸ್ನಲ್ಲಿ ನೀವು ಇದ್ದೀರಾ ರಾಜ್ಯಾಧ್ಯಕ್ಷ? ಇಲ್ಲ, ನಾ ರಾಜ್ಯಾಧ್ಯಕ್ಷಿಲ್ಲ, ವಿರೋಧ ಪಕ್ಷ ನಾಯಕೂ ಇಲ್ಲ, ಯಾವುದೂ ಇಲ್ಲ. ನಾವು ಓನ್ಲಿ ಸಾಮಾನ್ಯ ಕಾರ್ಯಕರ್ತ. ನಮಸ್ಕಾರನು ಮಾಡ್ತಾರೆ, ಬೆನ್ನಿಗೂ ಇರಿಯುತ್ತಾರೆ ಅನ್ನೋ ಮೂಲಕ ವಿಜಯೇಂದ್ರಗೆ ಯತ್ನಾಳ್ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಒಂದು ಫೋಟೋ ಹೊರಬಿತ್ತು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಕಂಡು ರಾಜ್ಯ ಬಿ ಜೆ ಪಿ ನಾಯಕರು ಫುಲ್ ಖುಷಾದರು, ಜೊತೆಗೆ ಬಿ ಜೆ ಪಿ ಅಭಿಮಾನಿಗಳು ಫುಲ್ ಖುಷಾದರು. ಆದರೆ ಆ ಖುಷಿಗೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಕೆಲವೇ ಕ್ಷಣಗಳಲ್ಲಿ ತಣ್ಣೀರು ಹಚ್ಚಿಬಿಟ್ರು.